ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ರಾಶಿ ಧರ್ಮಸ್ಥಳದ ನಕಲಿ ದೇವಮಾನವರಿಂದ ಬಂದಿರತಕ್ಕಂಥದ್ದು ನೋಟಿಸ್ಗಳು. ರಾಶಿ ಧರ್ಮಸ್ಥಳದ ನಕಲಿ ದೇವಮಾನವನ ಕಡೆಯವರಿಂದ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರನೇ ಅವ್ರ ಹೆಸರು ತಗೋಬಾರ್ದು, ಅವರು ಒಂದು ಫ್ಯಾಮಿಲಿ ಹೆಸರು ಸಮೇತ ತಗೋಬಾರ್ದು, ಮಾನವನ ಮತ್ತು ಅವರ ಫ್ಯಾಮಿಲಿ ಹೆಸರನ್ನು ತಗೋಬಾರ್ದು ಅಂತೇಳಿ ಆರ್ಡರ್ ಆಗಿರ್ತಕ್ಕಂಥದ್ದು. ಅಂಥ ವಿಡಿಯೋಗಳನ್ನು ಡಿಲೆಕ್ಟ್ ಮಾಡ್ತೀವಿಲ್ಲ ಅಂದ್ರೆ ನೀವು ಡಿಲೆಕ್ಟ್ ಮಾಡಿ ಅಂತೇಳಿ ಒಂದು ನೋಟಿಸ್ ಕಳಿಸಿರ್ತಕ್ಕಂಥದ್ದು. ಸರಿ, ಓಕೆ ಆಯ್ತಪ್ಪ, ನಾವು ನಿಮ್ಮ ಹೆಸರು ತಗೊಳ್ಳೋದಿಲ್ಲ. ಆದರೆ ಧರ್ಮಸ್ಥಳ ನಿಮ್ಮ ಅಪ್ಪಂದೇನಲ್ಲ, ಆ ಹೆಸರು ತಗೋಬೋದಲ್ವಾ? ಧರ್ಮಸ್ಥಳ ನಿಮ್ಮ ಅಪ್ಪಂದಲ್ಲ, ಎಲ್ಲರದು. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪ? SIT ವರದಿ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆಗೆ ಸೌಜನ್ಯ ಕೇಸ್ ಬಂದ ಮೇಲೆ ಸುಮಾರು ಫೇಸ್ಬುಕ್ ಪೇಜ್ಗಳನ್ನು, ಸೌಜನ್ಯ ಪರ ಮಾತಾಡ್ತಕ್ಕಂಥ ಪೇಜ್ಗಳನ್ನು ಯಾಕೆ ಬ್ಲಾಕ್ ಮಾಡಿಸಿದ್ದೀರಿ? ಯಾವ ಲೋಫರ್ ಮಾಡಿಸಿದ್ದಾನೆ? ಕೆಲವೊಬ್ಬ ಯೂಟ್ಯೂಬರಿಗೆ ನೋಟಿಸ್ ಕಳಿಸಿ ಮತ್ತು ಕಳಿಸದೆ ಅವರ ವಿಡಿಯೋಗಳನ್ನು ಡಿಲೆಕ್ಟ್ ಮಾಡ್ತಕ್ಕಂಥದ್ದು, ಯೂಟ್ಯೂಬನ್ನೇ ಬ್ಯಾನ್ ಮಾಡ್ತಕ್ಕಂಥದ್ದು ಯಾಕೆ? ಕುಂಬಳಕಾಯಿ ಕಳ್ಳ ಅಂದಟಿಗೆ ಯಾಕೆಲ್ಲ ಯಾಕಪ್ಪ ಮುಟ್ಟು ನೋಡ್ಕೊಂತಿ? ಯಾಕೆ ಮುಟ್ಟು ನೋಡ್ಕೊಂತಿ? ನೀನು ಕಳ್ಳ ಅಲ್ಲಲ್ಲ, ನೀನು ಅತ್ಯಾಚಾರಿ ಅಲ್ಲಲ್ವಾ? ಯಾಕೆ ನಿನಗಿಷ್ಟೊಂದು ಉರಿ? ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನೋಡಿ, ನಾನು ಮಾತಾಡ್ತಕ್ಕಂಥದ್ದು ಧರ್ಮಸ್ಥಳ ಸಂಘ. ಆ ಧರ್ಮಸ್ಥಳ ಸಂಘ ಯಾವ ಲೋಫರ್ನ ಹೆಸರಲ್ಲಿದೆ, ಯಾರು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದರಿಂದ ಅನ್ಯಾಯ ಆಗ್ತಾ ಇದೆ ಜನಗಳಿಗೆ. ಕೇಳಬಾರ್ದಾ? ಅನ್ಯಾಯ ಆಗಿಲ್ಲ ಅಂತೇಳಿ ನೀವು ಪ್ರೂವ್ ಮಾಡಿ. ನಾನೇ ಸಂಘದಲ್ಲಿರ್ತಕ್ಕಂಥ ವ್ಯಕ್ತಿ, ಧರ್ಮಸ್ಥಳ ಸಂಘದಲ್ಲಿರ್ತಕ್ಕಂಥ ವ್ಯಕ್ತಿ, ನನಗೆ ಬೇಜಾನ್ ಅನ್ಯಾಯ ಆಗಿದೆ ರೀ. ನನ್ನ ದುಡ್ಡು ಬೇಜಾನ್ ಹೋಗಿದ್ದಾವೆ. ನಾನು ಲೆಕ್ಕ ಕೊಡ್ತೀನಿ, ನೀವು ಲೆಕ್ಕ ಕೊಡಿ. ಯಾವ ಬ್ಯಾಂಕಿಂದ ನನಗೆ ಕೊಟ್ಟಿದ್ದೀರಿ? ಯಾವ ಒಂದು ಅಕೌಂಟಿಗೆ ಹಾಕಿದ್ದೀರಿ? ನಾನು ವಾರ ಕಟ್ಟಿರ್ತಕ್ಕಂಥ ದುಡ್ಡು ಎಲ್ಲಿ ಹೋದು? ಯಾವ ಅಕೌಂಟಿಗೆ ಹೋದು? ಏಕೆ ನನ್ನ ಸಿವಿಲ್ ಸ್ಕೋರ್ ಜಾಸ್ತಿ ಆಗಿಲ್ಲ? ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಕಟ್ಟಿದರೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗ್ಬೇಕಾಯ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಕೇಳಬಾರ್ದನ್ರಿ? ಸುಮ್ಮನೆ ಬಂದು ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಅಂತೇಳಿ ಸುಮ್ಮನೆ ಹೇಗೆ ಬೇಕಾರಾಗೆ ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಅಂತೇಳಿ ಹೆಂಗೆ ಬೇಕಾದ್ರೆ ಹಂಗೆ ಪುಂಕ್ತಕ್ಕಂಥದ್ದು ಈ ಲೋಫರ್ ನಕಲಿ ದೇವಮಾನವನ ಗ್ಯಾಂಗಿನವರು. ಅವನಿಗೆ ಹುಟ್ಟಿರೋಂಥ ಲೋಫರ್ ಮಕ್ಕಳು ನನಗೆ ಇದೇ ಥರನೇ ಕಮೆಂಟ್ ಆಗ್ತಕ್ಕಂಥದ್ದು. ಮಗ, ಬೋಮಗ, ಹಾ ಮಗ, ಎಲ್ಲಿಗೆಂತ ಸಹಿಸ್ಕೊಂಬಕ್ಕಾಗುತ್ತೆ ಹೇಳ್ರಿ? ಮತ್ತು ಯಾವುದೇ ಕಾರಣಕ್ಕೂ ನೀವು ಸೌಜನ್ಯ ಪ್ರಕರಣವನ್ನು ಮಾತಾಡಬಾರ್ದು. ಯಾಕ್ರಿ, ನಿಮ್ಮ ಮನೆಗೆ ಹೆಣ್ಮಕ್ಳಿಲ್ವಾ? ಅದಕ್ಕೋಸ್ಕರ ಅಷ್ಟೇ ತಂದಿರೋದು. ನಿಮ್ಮ ಮನೆಯಲ್ಲಿ ಇದೇ ಥರ ಆಗಿದ್ರೆ ನೀವು ಸುಮ್ಮನಿರ್ತಿದ್ರಾ? ಗೊತ್ತಿಲ್ಲ, ಹೇಳ್ಬೇಕಲ್ವ ನೀವು? ಸುಮ್ಮನೆ ನಿಮಗೇನು ಫೀಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತೇಳಿ ಮಾತಾಡಬಾರ್ದು. ಹಂಗೆ ಹಿಂಗೆ ಎಲ್ಲಿದ್ದೀವಿ ರೀ ನಾವು? ಒಂದು ಅರ್ಥ ಆಗ್ತಿಲ್ಲ ರೀ ನನಗೆ. ಏನು ಪಾಪ, ಇವನೇನು ಮ್ಯಾಲಿಂದ ಬಂದಿದ್ದಾನ? ಆ ಲೋಫರು ಮ್ಯಾಲಿಂದ ಬಂದಿದ್ದಾನ? ಹಿಂದೆ ಅದೇ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಆ ಫ್ಯಾಮಿಲಿಗೆ ಯಾವ ಥರ ತೊಂದರೆ ಮಾಡಿದ್ರು ಗೊತ್ತಾ? ಇವರು ಒದ್ದು ಹೊರಗೆ ಹಾಕಿದ್ರು ಮನೆ ಬಿಟ್ಟು. ಕಂಠಿಹಾರ ಕದ್ದಿದ್ದಾಳೆ, ಕಂಠಿಹಾರ ಇವರು ಕದ್ದಿದ್ದಾರೆ ಅಂತೇಳಿ. ಆದರೆ ಕಂಠಿಹಾರ ಯಾರೋ ಮಡಿಲಲ್ಲಿತ್ತು, ಕುತ್ತಿಗೆಯಲ್ಲಿತ್ತು, ಅವ್ರ ಮಡಿಲು ಸೇರಿತ್ತು. ಆ ಮಡಿಲಿಗೆ ತಂದಾಗಿದಂಥ ಬೇವರ್ಸಿ ಆ ಲೋಫರ್ ಯಾರು? ಅನ್ಯಾಯ ಆಗಿರ್ತಕ್ಕಂಥದ್ದು ಯಾರಿಗೆ? ಆ ಲೋಫರ್ಗಳ ಸೇವೆ ಮಾಡ್ತಕ್ಕಂಥ ಆ ಪಾಪಿ ಹೆಣ್ಮಕ್ಳಿಗೆ, ಗಂಡು ಮಗು ಮತ್ತು ಪಾಪಿ ಹೆಣ್ಮಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಮಾತಾಡಬಾರ್ದಾ? ಧರ್ಮಸ್ಥಳದ ಮಂಜುನಾಥ ಎದುರುಗಡೆ ಜೋಡಿ ಕೊಲೆ ಅತ್ತೆ, ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಮಾತಾಡಬಾರ್ದಾ? ಧರ್ಮಸ್ಥಳದ ಆಫೀಸರ್ ಭಾಸ್ಕರ್ ರೈ ಯಾವ ಪ್ರಕರಣವನ್ನು ಬೆದರಿಸಲು ಹೋಗಿದ್ದ ಗೊತ್ತಾ? CC ಕ್ಯಾಮ್ರಾದಲ್ಲಿ ಸಿಕ್ಕಾಕೊಂಡು, CC ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಅಪರಾಧಿಗಳನ್ನು ಹಿಡ್ಕೊಂಬರುವಲ್ಲಿ ಯಶಸ್ವಿಯಾಗಿದ್ದರು. ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಯಶಸ್ವಿ ಆಗಲಿಲ್ಲ? CC ಕ್ಯಾಮ್ರಾ ಫುಟೇಜ್ ಎಲ್ಲಿ ಹೋಯ್ತು? ಆನೆ ಮಾವತ್ ನೀನು ಸಾಯಿಸಿರಲ್ಲ, ದೇವಸ್ಥಾನದ ಎದುರುಗಡೆ
CC ಫುಟೇಜ್ ಇಲ್ವಾ? ಕೇಳಬಾರ್ದಾ? ಅಲ್ಲ ರೀ, ವೇದವಲ್ಲಿ ಯಾವ ಥರ ಸತ್ಲು ಇದ್ರ ಬಗ್ಗೆ ಕೇಳಬಾರ್ದಾ? ಆ ವಿಡಿಯೋ ಸಮೇತ ಸ್ಟೇ, ಈ ವಿಡಿಯೋ ಡಿಲೆಕ್ಟ್ ಮಾಡಿ ಅಂತ ನಾವು ಇದರಲ್ಲಿ ಯಾರಾದರೂ ನೋಡಿ ಸ್ವಾಮಿ, ನಾವು ಈ ವಿಡಿಯೋದಲ್ಲಿ ಇಂದವರೇ ಕೊಲೆಗಾರ ಅಂತೇನು ಹೇಳಿದ್ವಾ? ಇಲ್ಲ ತಾನೇ. ಈ ಲೋಫರ್ಗಳು ಯಾಕೆ ಕೂರಿ ಅಂದರೆ ಈ ಲೋಫರ್ಗಳೇ ಅತ್ಯಾಚಾರಿಗಳು, ಕೊಲೆಗಡಕರೆಂಬುದು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಕ್ಕಂಥದ್ದು. ನನಗೆ ನೋಟಿಸ್ ಕಳಿಸ್ತಿರಲ್ಲ, ಅದರಿಂದ ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು. ಆ ವಿಡಿಯೋ ಡಿಲೆಕ್ಟ್ ಮಾಡಿ ಅಂದರೆ ಏನಂಬ ಅರ್ಥ? ಈ ವಿಡಿಯೋ ಸಮೇತ ಯಾವತ್ತು ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಈ ವಿಡಿಯೋ ಈ ನನ್ನ ಯೂಟ್ಯೂಬ್ ಜ್ವಾಲಾಮುಖಿ ನ್ಯೂಸ್ ಯಾವಾಗ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಅದನ್ನ ಸಮೇತ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನ ಓಪನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ಚಾನಲ್ ಕೂಡ ರೆಡಿ ಇದೆ. ಈ ಲೋಫರ್ಗಳು ಈ ಥರ ಮಾಡ್ತಾರೆ ಅಂತೇಳಿ ಇನ್ನೊಂದು ಚಾನಲ್ ಸಮೇತ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಕೂಡ ಒಂದು ಸುಮಾರು ಸಬ್ಸ್ಕ್ರೈಬರ್ ಇರ್ಬೋದು, ಒಂದು 2,000 ಒಂದು 3-4 ಸಾವಿರ ಸಬ್ಸ್ಕ್ರೈಬರ್ ಇರ್ಬೋದು. ಆ ಚಾನಲ್ ಲಿಂಕ್ ಸಮೇತ ಇಲ್ಲಿ ಹಾಕಿರ್ತೀನಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಈ ಚಾನಲ್ ಹೋಗಿದ್ರು ಸಪೋರ್ಟ್ ಮಾಡಿ. ಅದರಲ್ಲಿ ನಾನು ವೀಡಿಯೋ ಹಾಕ್ತಕ್ಕಂಥದ್ದು, ಅದರಲ್ಲಿ ವೀಡಿಯೋ ಹಾಕ್ತಕ್ಕಂಥದ್ದು ಕಮ್ಮಿ, ಯಾವಾಗೋ ಒಂದು ಹಾಕ್ತೀನಿ. ಬಟ್ ಈ ಚಾನಲ್ ಏನಾದರೂ ಬ್ಯಾನ್ ಆದರೆ ಆ ಚಾನಲ್ಗೆ ಹೋಗಿ ನಾನು ವೀಡಿಯೋ ಹಾಕ್ತಕ್ಕಂಥದ್ದು. ಇವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಎದರಂಥ ಮಕ್ಕಳವಲ್ಲ. ಮೊದಲೇ ಉತ್ತರ ಕರ್ನಾಟಕದ ಮಂದಿ ಹುಚ್ಚರಿದ್ದಂಗೆ, ಯಾವುದರಲ್ಲಿ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆದ್ವಿ ಅಂದರೆ ಅದಕ್ಕೆ ನ್ಯಾಯ ಕೊಡಿಸೋ ತನಕ ನಮ್ಮ ಕೈಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ದುಡ್ಡಿಗೆ ಇನ್ನೊಂದಕ್ಕೂ ಬೆದರಂಥ ಮಕ್ಕಳವಲ್ಲ. ಇವತ್ತು ನಮ್ಮದ್ರಿ, ನಾಳೆ ನಮ್ದಲ್ಲ. ಯಾಕೆ ಹೆದರಬೇಕು? ಇಂಥ ಲೋಫರ್ಗಳು ಹೆದರ್ಕೊಂಡು ಮನೆ ಕೂತ್ಕೊಂಡ್ರೆ ಆಗುತ್ತಾ ಕೆಲಸ? ಆಗಲ್ಲ ರೀ. ಪ್ರತಿಯೊಬ್ಬರು ಇದೇ ಥರನೇ ಹೆದರ್ಕೊಂಡು ಯೂಟ್ಯೂಬಲ್ಲಿ ಮಾತಾಡ್ತಕ್ಕಂಥ ಕಮ್ಮಿ ಮಾಡಿದ್ದಾರೆ, ಫೇಸ್ಬುಕ್ಕಲ್ಲಿ ಮಾತಾಡ್ತಕ್ಕಂಥ ಕಮ್ಮಿ ಮಾಡಿದ್ದಾರೆ. ಆ ಲೋಫರ್ ಮಾರಿಕೊಂಡ ಮಾಧ್ಯಮಗಳು ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡಬಾರ್ದು, ಮಾತನಾಡೋದೇ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಪ್ರಕಾಶ್ ರಾಜ್ ಅವರು ಮಾರಿಕೊಂಡ ಮಾಧ್ಯಮಗಳಂತೇಳಿ ಹೆಸರೇ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಯ್ತು ಅಂದ್ಕೊಂಡು ನಿಮಗೆಲ್ಲ. ನೋಡಿ, ದೊಡ್ಡದಾಗಿ ಬಂದು ಪುಂಕ್ತಾ ಇದ್ರು, ಅವನ್ಯಾವನ ಗಿಳಿ ಕಾಗೆ ಹಂಗೆ ಹಿಂಗೆ ಅಂತೇಳಿ ಅವನ್ಯಾವನ ಬಂದು ಪ್ರೆಸ್ ಮೀಟಲ್ಲಿ ಮತ್ತು TV ಮಾಧ್ಯಮದ ಮುಖಾಂತರ ಬಂದು ಪುಂಕ್ತಾ ಇದ್ರು. ಸೌಜನ್ಯ ಪ್ರಕರಣದಲ್ಲಿರ್ತಕ್ಕಂಥ 4 ಜನ ಲೋಫರ್ಗಳ ಬ್ರೈನ್ ಮ್ಯಾಪಿಂಗ್ ಆಗಿದೆ, ಮೊಬೈಲ್ ಟವರ್ ಡಂಪ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಯಾಕೆ ಕೊಡಲಿಲ್ಲ? ಎಲ್ಲಿ ಕಳೆದೋಯ್ತು? ಆನ್ಸರ್ ಕೊಡಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? 200 ಕೋಟಿ ಷಡ್ಯಂತ್ರ SIT ಬಗ್ಗೆ ಬುರುಡೆ ಗ್ಯಾಂಗ್ನವ್ರು ಮಾಡಿಬಿಟ್ಟಿದ್ದಾರೆ, ಫಂಡಿಂಗ್ ಮಾಡಿಬಿಟ್ಟಿದ್ದಾರೆ. ಕೇಸೇ ಕಿತ್ಕೊಂಡು ಹೊಂಟೋಯ್ತು. ಇದ್ರ ಬಗ್ಗೆ ಪುಂಗ್ತಾರ? ಪುಂಗಲ್ಲ ರೀ. ಅವ್ರಿಗೇನು ಗಜ್ಮ ಮಾಡ್ಬೇಕು, ಇವ್ರನ್ನ ಹೇಗಾದ್ರೂ ಮಾಡಿ ಹೋರಾಟಗಾರರ ಮೇಲೆ ಗಜ್ಮ ಮಾಡ್ಬೇಕಂತೇಳಿ ಒಂದೇ ಉದ್ದೇಶ, ಒಂದೇ ಅಜೆಂಡಾ. ಇಲ್ಲಿ ಸತ್ತಿರತಕ್ಕಂಥವರಿಗೆ ನ್ಯಾಯ ಕೊಡಿಸೋ ಉದ್ದೇಶ ಒಬ್ಬ ಲೋಫರಿಗೂ ಇಲ್ಲ. ಕಾಗೆ ಬಂದು ಹೇಳ್ತಾನೆ, ಪವಿತ್ರವಾದ ಸಾವಿಗೆ ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆ ಆಗ್ಬೇಕಂತೇಳಿ ಆದೇಶ ಬಂದಿದೆ. ಏ ಲೋಫರು, ನೋಡ್ಕೊಂಬಾರ ಹೋಗಿ. ಇವಾಗ ಮಾತಾಡಲ್ಲ ಯಾಕೆ ಹೇಳು? ಪ್ರಸಾದ ದುಡ್ಡು ಇಸ್ಕೊಂಡ ಮೇಲೆ ಇನ್ನೇನು ಮಾತಾಡ್ತೀಯ ಲೋಫರು? ಸ್ನೇಹಿತರೆ, ನಾನು ನಿಮಗೆ ಮಾತಾಡ್ತಕ್ಕಂಥದ್ದು ಕೋಪ ಅನ್ಸ್ಬೋದು, ಆದರೆ ಸತ್ಯ ಕಹಿಯಾಗಿ ಇರುತ್ತೆ. ಸ್ವೀಕರಿಸೋಕ್ಕಾಗಲ್ಲ ಅಂದರೆ ದಯವಿಟ್ಟು ಮ್ಯಾಕೆತ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ನೀವು ನೋಡ್ಬೇಕಂತೇಳಿ ನಾವು ಮಾಡ್ತಾ ಇಲ್ಲ. ನಮಗೆ ಅನಿಸಿದ್ದು, ನಮ್ಮ ಅಭಿಪ್ರಾಯ, ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾವು ವಿಡಿಯೋ ಮಾಡಿ ಇಲ್ಲಿ ಹಾಕ್ತಕ್ಕಂಥದ್ದು. ನೀವು ನೋಡ್ಬೋದು, ಬಿಟ್ಟರೆ ಬಿಡ್ಬೋದು. ನಮ್ಮ ಹೋರಾಟಗಾರರಿಗೆ, ಸಾಮಾಜಿಕ ಹೋರಾಟಗಾರರಿಗೆ ಸ್ವಲ್ಪನಾದರೂ ತಿಳುವಳಿಕೆ ಇದ್ದರೆ ನೋಡ್ಕೊಂಡು ಅವ್ರು ಅರ್ಥ ಮಾಡ್ಕೊತಾರೆ. ಇಂಥ ಲೋಫರ್ ಅಡಿಬಿಟ್ಟಿಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಒಬ್ಬ ಮಾನವನನ್ನು ದೇವರು ಮಾಡೋಕ್ಕೆ ಹೊರಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ವ್ಯಕ್ತಿ ಪೂಜೆ ಇಲ್ಲಿ ಅಗತ್ಯವಿಲ್ಲ. ಕೊಂದು ತಿಂದರೆ ಲೋಫರ್ಗಳಲ್ಲಿ ಧರ್ಮಸ್ಥಳದ ಅತ್ಯಾಚಾರಿಗಳು ಕೊಂದು ತಿಂದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಿಂಚಿತ್ತು ಕರುಣೆ ಎಂಬುದೇ ಇಲ್ಲ. ಏನ್ ಲೋ ಬೋಡಿ ಹಂಗೆ ಹಿಂಗೆ ಅಜ್ಜು ಕಾಮೆಂಟ್ ನೋಡ್ಬೇಕು ಫೇಸ್ಬುಕ್ಕಲ್ಲಿ. ನೀವು ಏನು ಬೇಕಾದ್ರೂ ಅಂದ್ಕೊಳ್ರಲೇ ಲೋಫರ್ಗಳ, ಲುಚ್ಚಗಳ, ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಹುಟ್ಟಿರಂಥ ಬೇವರ್ಸಿಗಳ. ನೋ ಟೆನ್ಷನ್. ಬೇಕಾದ್ರೂ ನೀವು ಕಾಮೆಂಟ್ ಹಾಕಿ, ನಾವು ಎದರಂಥ ಮಕ್ಕಳೇ ಅಲ್ಲ. ಇದನ್ನೆಲ್ಲ ದಾಟೆ ಬಂದಿರತಕ್ಕಂಥದ್ದು.
ನಿಮ್ಮಂಥ ಕಿತ್ತೋಗಿರೋ ಕಮೆಂಟ್ಗೆ ಎದ್ರಿಕೊಂಡು ಸೈಲೆಂಟ್ ಆಗಿರ್ತಕ್ಕಂಥ ಸೈಲೆಂಟ್ ಮಲ್ಲಿಕಾರ್ಜುನ ಅಲ್ಲ, ವೈಲೆಂಟ್ ಮಲ್ಲಿಕಾರ್ಜುನ. ವೈಲೆಂಟ್ ಅದೇ ನನಗಿಷ್ಟ. ಮಾಡ್ತಿರೋದೆ ಏನು ಕಿತ್ಕೊಂತೀರಿ ಕಿತ್ಕೊಳ್ರಿ. ಈ ವಿಡಿಯೋದಲ್ಲಿ ನಾನು ಯಾವ ಒಬ್ಬ ಲೋಫರ್ ನಕಲಿ ದೇವಮಾನವನ ಹೆಸರು ಹೇಳಿಲ್ಲ, ಆದ್ರೂ ಸಮೇತ ಈ ವಿಡಿಯೋಕ್ಕೆ ಸಮೇತ ಸ್ಟೇ ಬರೋದಂತೂ ಗ್ಯಾರಂಟಿ. ಇದು ಸತ್ಯ. ಇದು ಕೋರ್ಟಲ್ಲಿ ವಾದ ಮಾಡೋಣ. ಆ ಲೋಫರು ಎಷ್ಟು ಜನಗಳಿಗೆ ಅನ್ಯಾಯ ಮಾಡಿದ್ದಾನೆ, ಎಷ್ಟು ಜನರ ಭೂಮಿಯನ್ನು ಕಿತ್ತುಕೊಂಡಿದ್ದಾನೆ, ಸರ್ಕಾರಕ್ಕೆ ಯಾವ ರೀತಿ ಮಕ್ಮಲ್ ಟೋಪಿ ಹಾಕಿದ್ದಾನೆ, ಇದ್ರ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದು ದಾಖಲಾತಿ ನನ್ನಲ್ಲಿ ಉಂಟು. ಆದರೆ ಮಾತಾಡ್ಬಾರ್ದು ಅಂತೇಳಿಷ್ಟೇ. ಎಂತ ಹೇಳ್ಬೇಕು ಇಂಥ ಲೋಫರ್ಗಳಿಗೆ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಜಸ್ಟಿಸ್ ಫಾರ್ ಸೌಜನ್ಯ ಯೂಟ್ಯೂಬ್ ಚಾನಲ್ ಬಂದಾದ್ರೆ ಸಮೇತ ಇನ್ನೊಂದು ಓಪನ್ ಮಾಡ್ಕೊಂಡು ಮಾತಾಡ್ತಾ ಇರೋಣ. ನಮಸ್ಕಾರ.